ಆಗ್ತಾ ಇದ್ದಾರೆ. ಅವ್ರ ಖುಷಿಗೆ ಕೇಕ್ ಹಾಕ್ತಾರೆ. ನಮಸ್ಕಾರ. ಕಾರಣದವ್ರು ಇಲ್ಲಿ ನೋಡ್ರಿ ಇವಾಗ ಬಿಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಆದರೆ ನಾನು ಸ್ವರ್ಣ ಗೌರಿದು ವಿಸರ್ಜನೆ ಮಾಡೋ ಸ್ಥಳನ ವಿಸರ್ಜನೆ ಮಾಡೋ ದಿನ ನಾನು ಬಂದು ವಿಡಿಯೋ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ ಅಂತ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಗೌರಿನ ವಿಸರ್ಜನೆ ಮಾಡೋ ದಿನ ಇವತ್ತು. 9 ದಿನಗಳ ಕಾಲ ಗೌರಿನ ಪ್ರತಿಷ್ಠಾಪನೆ ಮಾಡಿ ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಲಕ್ಷಾಂತರ ಜನ ಬಂದಿದ್ದಾರೆ. ಆ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಜನ ಸೇರಿದ್ದಾರೆ ಅಂತ ಶುರು ಮಾಡ್ತೀನಿ. ಇಲ್ಲಿ ನೋಡಿ ಎಷ್ಟು ಜನ ಸೇರಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಜನ ಜನರ ಹರ್ಷೋದ್ಗಾರ ಮುಗ್ತಾ ಇದೆ ಅಂತ ಹೇಳ್ಬೋದು. ನೋಡಿ ಎಲ್ಲ ಕಡೆ ಜನ ಕೇಕೆ ಹಾಕ್ತಾ ಇದ್ದಾರೆ. ನೋಡಿ ಎಲ್ಲರಿಗೂ ಜನ ಕೇಕೆ ಹಾಕ್ತಾ ಇದ್ದಾರೆ. ತರ್ತಾ ಇದ್ದಾರೆ ಗೌರಿನ. ತರ್ತಾ ಇದ್ದಾರೆ. ಹೀಗೆ ನೋಡಿ ತೋರಿಸ್ತಾ ಇದ್ದೀನಿ. ತರ್ತಾ ಇದ್ದಾರೆ. ಇಲ್ಲಿ ನೋಡಿ ತರ್ತಾ ಇದ್ದಾರೆ. ತರ್ತಾ ಇದ್ದಾರೆ. ನೋಡಿ ಜನರು ನೋಡಿ ತರ್ತಾ ಇದ್ದಾರೆ. ತರ್ತಾ ಇದ್ದಾರೆ. ಅವಕಾಶ ಸಿಕ್ತು, ನಿಮ್ಗೂ ತೋರ್ಸ ಭಾಗ್ಯ ಸಿಕ್ಕಿದೆ. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಜನ ತೋರಿಸ್ತೀನಿ ನೋಡ್ರಿ, ಸುತ್ತು ಜನ ಪೂಜೆ ಆಗ್ತಾ ಇದೆ. ಪೂಜೆ ಆಗ್ತಾ ಇದೆ. ಸ್ವಾಮೀಜಿ ಸ್ವರ್ಣ ಗೌರಿನ ನೀವೇನು ವಿಸರ್ಜನೆ ಮಾಡ್ತಾರೆ ಇವಾಗ ನೋಡಿ ಸ್ನೇಹಿತರೆ, ಕಣ್ ತುಂಬ್ಕೊಳ್ಳಿ. ಸ್ವರ್ಣ ಗೌರಿನ
ನೋಡ್ರಿ ಇವಾಗ ಬಿಡ್ತಾ ಇದಾರೆ. ನೋಡಿ ಜಲ್ದಿರಲ್ಲ ಇನ್ನೇನ್ ಮುಗೀತು. ಈ ವಿಡಿಯೋದಲ್ಲಿ ತೋರ್ತಿದ್ದೀನಿ ಅನ್ಕೊಂತೀನಿ. ನೋಡೋಣ ಗೌರಿ ಬಿದ್ದಿರೋದು ನೋಡಿ ಹಾಕ್ತಿದ್ರು ಇಲ್ಲ ಅಂತಂದ್ರೆ ಇಲ್ಲಿಗೆ ಮುಕ್ತಾಯ ಆಯ್ತು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀವಿ ಸ್ನೇಹಿತರೆ. ಧನ್ಯವಾದಗಳು. ರವಿ ಸೋಮಿರಳ್ಳಿ ಅಂತ ಇದೆ. ರವಿ ಸೋಮಿರಳ್ಳಿ ಹೌದು. ನಾಳೆ ನಾಡಿದ್ರಲ್ಲಿ ಬಿಡ್ತೀನಿ 2 ದಿನ. ಹಿಡಿದಿದೆ ಎಲ್ಲಾರು ಹಿಡಿದಿದೆ. ಎಲ್ಲ ಭಕ್ತರು ಇವಾಗ ಮುಗಿಸ್ಕೊಂಡಾಯ್ತು. ಗೌರಿನ ವಿಸರ್ಜನೆ ಮಾಡಿ ಹೊರಡ್ತಾ ಇದ್ದಾರೆ. ಇವ್ರ ಖುಷಿ ಏನ್ ಅನ್ನಿಸ್ತಾ ಇರುತ್ತೆ ಒಂದೇ ಅಂತ ಕೇಳ್ತೀನಿ. ಗೌರಿ ವಿಸರ್ಜನೆ ಆಯ್ತಲ್ಲ, ಹೆಂಗ್ ಅನ್ನಿಸ್ತಾ ಇದೆ? ವಿಸರ್ಜನೆ ಮಾಡಿರಲ್ಲ, ಹೆಂಗ್ ಅನ್ನಿಸ್ತಾ ಇದೆ ನಿಮ್ಗೆ? ಖುಷಿ ಆಗಿದೆ. ಪ್ರತಿ ವರ್ಷ ತುಂಬಾ ಚೆನ್ನಾಗಿ ನಡೀತಾ ಇಲ್ಲಿ. ಪ್ರತಿ ವರ್ಷ ಬರ್ತೀವಿ, ಅದ್ದೂರಿ ಆಗುತ್ತೆ. ಪ್ರತಿ ವರ್ಷನೂ ಅಷ್ಟೇ ಗೌರಿ ಬಿಡೋ ಟೈಮಲ್ಲಿ ಮತ್ತೆ ಮಳೆ ವರ್ಷಾಧಾರ ಖಂಡಿತ ಆಗುತ್ತೆ ಇಲ್ಲಿ. ಪ್ರತೀತಿ ವರ್ಷನೂ ಅಷ್ಟೇ ತುಂಬಾ ಗೌರಿ ತುಂಬಾ ಪ್ರತೀತಿ ಹೊಂದಿದ್ದಾಳೆ. ಹಿಂಗೆ ಅಭಿವೃದ್ಧಿ ಆಗ್ಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ನಿಮ್ಗೇನು ಅನ್ಸುತ್ತೆ? ಪ್ರತಿ ವರ್ಷದಂತೆ ಈ ಗೌರಮ್ಮನವರು ಅದ್ದೂರಿಯಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಭಕ್ತರು ಬರ್ತಾ ಇದ್ದಾರೆ. ಇಲ್ಲಿ ಆಡಂಬರದಿಲ್ಲ, ಎಲ್ಲ ಒಂದು ಭಕ್ತಿಪೂರ್ವಕವಾಗಿ ನಡೆಯುತ್ತೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆ ತಾಯಿ ಬರ್ಬೇಕಾದ್ರೆ ಆ ಒಂದು ಗಂಗೆನೂ ಸಹ ಇಲ್ಲಿ ಧುಮುಕ್ತಾಳೆ. ತಿರುಮಲೇಶ್ವರ ಸ್ವಾಮಿ ಕೃಪೆಯಿಂದ, ಪಂಚಲಿಂಗೇಶ್ವರ ಸ್ವಾಮಿ ಕೃಪೆಯಿಂದ, ಈ ಗ್ರಾಮ ದೇವತೆಗಳು, ಗ್ರಾಮದ ಎಲ್ಲರ ಕೃಪೆಯಿಂದ ಈ ಭಕ್ತಾದಿಗಳು, ಮಾಡಾಳು ಭಕ್ತಾದಿಗಳು ಪ್ರತಿ ವರ್ಷನೂ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ತುಂಬಾ ಇದು ಸಂತೋಷ ವಿಷಯ. ಈ ಗೌರಮ್ಮ ತಾಯಿ ಎಲ್ಲರಿಗೂ ವಿಶ್ವವಿಖ್ಯಾತ ಜಾತ್ರೆ ಅನ್ಸುತ್ತಲ್ಲ? ಹೌದು, ಖಂಡಿತ ವಿಶ್ವವಿಖ್ಯಾತ. ಇದು ಮಾಡಾಳಿನ ಜಾತ್ರೆ, ಇದು ವಿಶ್ವವಿಖ್ಯಾತವಾಗಿದೆ. ಮಾಡಾಳು ಅಂದ್ರೆ ಗೌರಮ್ಮ ನೆನಪಾಗುತ್ತೆ. ಅದ್ರ ಬಗ್ಗೆ ನಿಮ್ ಅನಿಸಿಕೆ ಏನು? ಮಾಡಾಳು ಅಂದಾಗ ನಮಗೆ ಅದು ಹೇಳಕ್ ಮನ್ಸು ಬರಲ್ಲ, ಭಾವನೆಗಳು ತುಂಬ್ಕಂತವೆ. ಹಾಗಾಗಿ ನಮಗೆ ಅದನ್ನ ಹೇಳಕ್ ಆಗಲ್ಲ. ಇಲ್ಲಿ ಬಂದು ಕಣ್ ತುಂಬ್ಕಂತೀವಲ್ಲ, ಅದೇ ನಮಗೆ ಸಂತೋಷ. ಸರ್ ಬೇರೆಯವ್ರಿಗೆ ಮಾತಾಡ್ತೀರಾ? ಪ್ರತಿ ವರ್ಷ ಮಾಡಾಳಿನಲ್ಲಿ ಭಾದ್ರಪದದ ತದಿಗೆಯ ದಿನದಂದು ಅಂದ್ರೆ 3ನೇ ದಿನ ತಾಯಿ ಗೌರಮ್ಮನವ್ರನ್ನ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿ 9 ದಿನಗಳ ಕಾಲ ದೇವಾಲಯದಲ್ಲಿಟ್ಟು ಪೂಜೆ ಪುನಸ್ಕಾರ ಗ್ರಾಮದ ಸುತ್ತಮುತ್ತಲ ಗ್ರಾಮದ ಹೆಣ್ಮಕ್ಳು ತುಂಬಾ ಸಡಗರ ಶ್ರದ್ಧೆಯಿಂದ ಆರಾಧಿಸ್ತಾರೆ. 10ನೇ ದಿನ ಗ್ರಾಮದ ಎಲ್ಲಾ ಬೀದಿಗಳಲ್ಲಿ ಅಮ್ಮನವರ ಮೆರವಣಿಗೆ ಹೋಗಿ ಪ್ರತಿಯೊಂದು ಮನೆಯಲ್ಲೂ ಮಡ್ಲಕ್ಕಿ ಹಾಕಿಸಿಕೊಂಡು ಸಂಜೆ 5 ಗಂಟೆಯ ನಂತರ ಊರ ಮುಂದಿನ ಕಲ್ಯಾಣಿಯಲ್ಲಿ ವಿಸರ್ಜನೆ ಆಗ್ತದೆ ತಾಯಿ. ಅದೇ ರೀತಿ ಈ ದಿನ ಗ್ರಾಮದ ಎಲ್ಲಾ ಬೀದಿಗಳಲ್ಲೂ ಮಡ್ಲಕ್ಕಿ ಹಾಕಿಸಿಕೊಂಡು ಕಲ್ಯಾಣಿಯಲ್ಲಿ ವಿಸರ್ಜನೆ ಆಗಿದ್ದನ್ನ ಸುಮಾರು ಲಕ್ಷಾಂತರ ಜನ ಕಣ್ತುಂಬಿಕೊಂಡಿದ್ದಾರೆ. ಈ ತಾಯಿ ಆಶೀರ್ವಾದ ನಾಡಿನ ಎಲ್ಲಾ ಜನತೆಗೂ ಇರಲಿ, ಹಾಗೂ ಈ ನಾಡಿಗೆ ಸುಭಕ್ಷವಾಗಿರ್ಲಿ, ಮಳೆ ಬೆಳೆ ಎಲ್ಲ ಸಕಾಲಕ್ಕಾಗ್ಲಿ ಅಂತ ಕೇಳ್ಕಂತ ನನ್ನ 2 ಮಾತನ್ನ ಆ ತಾಯಿ ಪದಕ. ಅಧ್ಯಕ್ಷ, ನಿಮ್ಗೆ ಏನ್ ಅನ್ಸುತ್ತೆ ಇವಾಗ ವಿಸರ್ಜನೆ ಮಾಡಿರೋದ್ಮೇಲೆ?
ಇವತ್ತು ಸ್ವರ್ಣಗೌರಮ್ಮನವರ ಜಾತ್ರಾ ಮಹೋತ್ಸವ ಇವತ್ತಿಗೆ 10ನೇ ದಿನ. 9 ದಿನ ವಿಜೃಂಭಣೆಯಿಂದ ಪೂಜಾ ಕೈಂಕರ್ಯಗಳನ್ನ ಮುಗಿಸಿ 10ನೇ ದಿನ ಗ್ರಾಮದ ಪ್ರಮುಖ ಬೀದಿಗಳಿಗೆಲ್ಲ ಉತ್ಸವ ಮಡಿಲಕ್ಕ ಸೇವೆಯನ್ನ ಮಾಡಿ ಇವತ್ತು ಗ್ರಾಮದ ಕಲ್ಯಾಣಿಯಲ್ಲಿ ಗೌರಮ್ಮನವ್ರನ್ನ ವಿಸರ್ಜನೆ ಮಾಡಲಾಗಿದೆ. ಈ ಒಂದು ವಿಶೇಷವಾಗಿ ಸ್ವರ್ಣಗೌರಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಸಹಕಾರ ನೀಡಿದಂತ ಎಲ್ಲ ನನ್ನ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ನಮ್ಮ ಗ್ರಾಮಸ್ಥರು ಇರ್ಬೋದು, ಹಾಗೂ ಸ್ವರ್ಣಗೌರಿ ಭಕ್ತ ಮಂಡಳಿ ಎಲ್ಲರಿಗೂ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಕೃತಜ್ಞತೆಯನ್ನ ಅಭಿನಂದನೆಯನ್ನ ಅವ್ರಿಗೆ ಸಲ್ಲಿಸ್ತಾ ಇದ್ದೇನೆ. ಲಕ್ಷಾಂತರ ಭಕ್ತರು ಬಂದಿದ್ರು ಇದನ್ನ ಕಣ್ ತುಂಬ್ಕೊಳಕ್ಕೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಇದು ವಿಶೇಷವಾಗಿ ಸುಪ್ರಸಿದ್ಧಿಯನ್ನ ಹೊಂದಿರತಕ್ಕಂತ ಕ್ಷೇತ್ರ ಇದು. ಹೌದು, ಪ್ರತಿದಿನ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅಂತಲ್ಲ, ಪ್ರತಿ ನಿರಂತರವಾಗಿ ನಮ್ಮ ಕ್ಷೇತ್ರದಲ್ಲಿ ಪೂಜಾ ಕೈಂಕರ್ಯಗಳು ಸ್ವರ್ಣಗೌರಮ್ಮನವರ ಪೂಜಾ ಕೈಂಕರ್ಯ ನಡೀತವೆ. ನಿತ್ಯ ದಾಸೋಹ ವ್ಯವಸ್ಥೆ ಇರ್ತದೆ. ಹಂಗಾಗಿ ಈ ಕ್ಷೇತ್ರ ಸುಪ್ರಸಿದ್ಧವಾಗಿರೋದ್ರಿಂದ ಲಕ್ಷಾಂತರ ಜನ ಭಕ್ತರು ಪ್ರತಿದಿನ ಲಕ್ಷಾಂತರ ಭಕ್ತರು ಆಗಮಿಸಿ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನ ಯಾವುದೇ ನಿರಂತರವಾಗಿ ಯಾವುದೇ ಒಂದು ಟೈಮಿಂಗ್ಸ್ ಇಲ್ದಲೆ ನಿರಂತರವಾಗಿ ವ್ಯವಸ್ಥೆ ಮಾಡ್ಕೊಂಡು ಕಳಿಸಿ ಇವತ್ತು ಯಶಸ್ವಿಯಾಗಿ ನಮ್ಮ ಗ್ರಾಮಸ್ಥರುಗಳು ಹಾಗೂ ಸ್ವರ್ಣಗೌರಿ ಭಕ್ತ ಮಂಡಳಿಯವರು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರಿಗೆಲ್ಲ ನಮ್ಮ ಭಕ್ತ ಮಂಡಳಿಯ ಪರವಾಗಿ, ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಯನ್ನ ಅವ್ರಿಗೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆನೂ ಅಷ್ಟೇ ತುಂಬಾ ಅಚ್ಚುಕಟ್ಟಾಗಿ ಕೆಲಸನ ನಿರ್ವಹಿಸಿದ್ದಾರೆ. ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ? ಹೌದು, ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ನಮಗೆ ಗ್ರಾಮದ ಒಂದು ಜಾತ್ರಾ ಮಹೋತ್ಸವಕ್ಕೆ ಅವರು ಒಂದು 15 ದಿವಸ ಮುಂಚಿತವಾಗಿ ಶಾಂತಿ ಸಭೆಗಳನ್ನ ಕರೆದು ಯಾವ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಗ್ರಾಮಸ್ಥರಿಗೆ ಅರಿವನ್ನು ಮೂಡಿಸಿ ಅವಾಗ ಏನ್ ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು, ನಮ್ಗೆ ಯಾವ್ಯಾವ ಟೈಮಿಂಗ್ಸ್ ಅಲ್ಲಿ ಯಾವ್ಯಾವ ದಿನ ಏನೇನು ಅಂದ್ರೆ 6ರಿಂದ 15ರವರೆಗೂ ಯಾವ್ಯಾವ ಕಾರ್ಯಕ್ರಮಗಳನ್ನ ಪ್ರತಿದಿನ ನೀವು ನೆರವೇರಿಸ್ತೀರಾ ಅಂತಕ್ಕಂಥ ಮಾಹಿತಿಯನ್ನು ತಗೊಂಡು ಆ ಮಾಹಿತಿಗೆ ತಕ್ಕಂತೆ ಪೊಲೀಸ್ ಬಂದೋಬಸ್ತ್ ಅನ್ನು ಕಲ್ಪಿಸಿಕೊಟ್ಟು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ ವಿಸರ್ಜನೆಗೂ ಸಹ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಇವತ್ತು ನಡೆದಿಲ್ಲ. ಈ ಲಕ್ಷಾಂತರ ಜನ ಭಕ್ತರು ಸಹ ಒಂದು ಸಣ್ಣ ಘಟನೆಯೂ ಸಹ ನಡೆದಿಲ್ಲ ನಮ್ಮ ಗ್ರಾಮದ. ಅದು ನಮ್ಮ ತಾಯಿಗೆ ಇರತಕ್ಕಂತ ಶಕ್ತಿ ಅನ್ನತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಒಂದ್ಸಲ ಜೋರಾಗೆ ಇದ್ ಮಾಡ್ಬಿಡ್ರಿ. ಥ್ಯಾಂಕ್ ಯು so much.